ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗೇ ಇರಬೇಕು, ಆರೋಗ್ಯವಾಗಿರಿ, ಒಳ್ಳೆ ಆಹಾರವನ್ನು ಸೇವಿಸಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆ ಹ್ಯಾಬಿಟನ್ನು ಇಟ್ಕೊಳ್ಳಿ, ಅದು ನಿಮ್ಮ ಒಂದು ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಬಂದಿರುವಂತಹ ಪ್ಲೇಸು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿರೋದು ನಾಗರಮಡಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ದಾರಿ ಈ ರೀತಿ ಇದೆ. ಕ್ಲೀನ್ ಮಾಡಿದ್ದಾರೆ ಗುರು, ಯಾರೋ ಪುಣ್ಯಾತ್ಮರು. ಒಳ್ಳೇದಾಗಲಿ ಅವ್ರಿಗೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಲಿ. ಎಲ್ಲ ಬರೀ ಕಾಡು, ಓಪನ್ ಸ್ಪೇಸು. ನೋಡಿ ಮೇಲ್ಗಡೆ ಗುಡ್ಡ ಈ ರೀತಿ ಇದೆ. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ, ಇಲ್ಲಿ ಯಾರಿಲ್ಲ ಗುರು. ಒಳ್ಳೆ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡಿದ ಹಾಗೆ ಅನುಭವ ಆಗ್ತಾಯಿದೆ. ಅಂಥ ದೊಡ್ಡ ಫಾಲ್ಸ್ ಏನಲ್ಲ, ಆದರೂ ನೋಡಬೇಕು ಅಂತ ಅನಿಸಿದ್ದು. ನೋಡು ಗುರು, ಯಾರಿಲ್ಲ ಗುರು. ಓಹೋ, ಇಲ್ಲಿವರೆಗೂ ಬರೀ ಮನುಷ್ಯರಿರಲಿಲ್ಲ, ಇಲ್ಲಿಂದ ದಾರಿನೇ ಇಲ್ವೇನೋ ಅಂತ ಅನಿಸ್ತಾ. ಶೋಧ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಮಾಡ್ತಾಯಿದ್ದೀನಿ ನಾನು ಗುರು. ನೋಡಿ, ಇದೇ ಮುಂದ್ಗಡೆ ಫಾಲ್ಸ್ ಇರೋದು, ಮುಂದ್ಗಡೆ ಹೋಗ್ಬೇಕಿನ್ನು. ಬಟ್ ನಂಗನ್ಸುತ್ತೆ ನೀರಿಲ್ಲ ಅಂತ. ಇಲ್ಲಿವರೆಗೂ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಸುಮ್ಮನೆ ಇಲ್ಲಿಂದ ನಾವು ರಿಟರ್ನ್ ಹೋಗೋದು ಅಷ್ಟು ಸರಿಯಲ್ಲ. ದಾರಿ ಏನು ಗುರು ಈ ರೀತಿ ಇದೆ, ಜನ ಯಾರೂ ಬರಲ್ಲ ಅನಿಸುತ್ತೆ ಈ ಕಡೆ ಎಲ್ಲ, ಅದಕ್ಕೆ ದಾರಿ ಈ ರೀತಿ. ಇದಾದಮೇಲೆ ಇನ್ನೊಂದು ಫಾಲ್ಸ್ ಹೋಗ್ತೀವಲ್ಲ, ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿದೆ. ಗೊಳಾರಿ ಫಾಲ್ಸ್ ಅಂತ ಹೇಳ್ಬಿಟ್ಟದು, ಅದು ನೋಡಿದ್ದೇನೆ ನಾನು. ಅದರದ್ದು ವ್ಯೂ ಚೆನ್ನಾಗಿದೆ, ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ಈ ಟೈಮಲ್ಲೂ ನೀರು ಇರ್ಬೋದು ಅಲ್ಲಿ, ನೋಡೋಣ. ಹೋದ್ಮೇಲೆ ಗೊತ್ತಾಗತ್ತೆ ನೀರು ಇದೆಯೋ ಇಲ್ವೋ ಅಂತ. ಒಟ್ಟಿನಲ್ಲಿ ನಾನಂತೂ ಬಂದಿದ್ದೀನಿ, ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ ಗುರು. ಇಲ್ಲಿವರೆಗೂ ಹೇಗೋ ಬಂದಿದ್ದೀನಿ. ಇಲ್ಲಿ ನೋಡಿ ದಾರಿ ಹೇಗಿದೆ ಅಂತ. ಏನು ಗುರು, ಇನ್ನೂ 100 ಮೀಟ್ರ್ ಇದೆ ಫಾಲ್ಸು, ದಾರಿ ಮಾತ್ರ ಈ ರೀತಿ ಇದೆ. ಕೂತ್ಕೊಳ್ಳೋಣ ಒಂದು ನಿಮಿಷ. ಹೇಗಿತ್ತು ಗುರು ಎಕ್ಸ್ಪೀರಿಯೆನ್ಸ್ ಇಲ್ಲಿವರೆಗೂ ಬರೋದು? ಬನ್ನಿ, ಇನ್ನೊಂದು 100 ಮೀಟ್ರ್ ಅದೇ, 100 ಮೀಟ್ರ್ ಅಷ್ಟೇ ಇರೋದು, ಹೋಗ್ಬಿಡೋಣ. ಮತ್ತು ನಾನು ರಿಟರ್ನ್ ಬೇರೆ ಫಾಲ್ಸಿಗೆ ಹೋಗ್ಬೇಕಲ್ಲ ಗುರು, ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಫಾಲ್ಸ್ ಇದೆ ಇವತ್ತಿನ ಪ್ಲ್ಯಾನ್ ಪ್ರಕಾರ, ಅದನ್ನು ಕೂಡ ಹೋಗಬೇಕು. ಇಲ್ಲೆಲ್ಲ ಬರ್ತಾರ ಜನ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ, ಆ ರೀತಿ ಪ್ಲೇಸ್ ಇದು. ಇನ್ನು ಎಷ್ಟು ದೂರ ಗುರು ಇದು? ಹಂಗೆ ಹೋಗ್ತಾ ಇದ್ದೀನಿ 1 ಕಿಲೋಮೀಟ್ರಿಗಿಂತ ಜಾಸ್ತಿ ಬಂದಿದ್ದೀನಿ ಇವಾಗ. ನೋಡಿ ಗುರು, ಈ ಥರ ಇದೆ ಫಾಲ್ಸು. ನೀರಿಲ್ಲ ಫಾಲ್ಸಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಈ ಥರ ನೀರಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಪ್ಪ, ಪರವಾಗಿಲ್ಲ, ಏನೋ ಒಂದು ಸಾಧನೆ ಮಾಡಿರೋ ಫೀಲ್ ಗುರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಒಬ್ಬನೇ ನಡ್ಕೊಂಡು, ಅದು 1.5 ಕಿಲೋಮೀಟ್ರಿಗಿಂತ ಜಾಸ್ತಿ ಟ್ರೆಕ್ಕಿಂಗ್ ಮಾಡಿಕೊಂಡು, ಇವಾಗ ನಾನು ನಿಂತ್ಕೊಂಡಿರುವಂಥ ಪ್ಲೇಸಲ್ಲೂ ಕೂಡ ಯಾರೂ ಇಲ್ಲ ಫಾಲ್ಸಲ್ಲಿ. ನೋಡಿ ಈ ರೀತಿ ಇದೆ. ಇಲ್ಲಿ ಜನ ಜಾಸ್ತಿ ಜಳಕ ಮಾಡೋದಂತೆ,
ಸ್ನಾನ. ಬನ್ನಿ ನಾವು ಸ್ನಾನ ಮಾಡ್ಕೊಳ್ಳೋಣ. ಈ ಫಾಲ್ಸು ಕಾರವಾರಿಂದ 12 ಕಿಲೋಮೀಟರ್ ಆಗುತ್ತೆ. ಬೈ ರೋಡು. ಅಲ್ಲಿಂದ 1.5ರಿಂದ 2 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಮಾಡಿಕೊಂಡು ಇವಾಗ ನಾನು ಬಂದು ರೀಚ್ ಆಗಿದ್ದೀನಿ ಫಾಲ್ಸನ್ನು. ಒಳಗಡೆ ಇಳಿದಿದ್ದೀನಿ ಆಲ್ರೆಡಿ. ಫಾಲ್ಸ್ ಒಳಗಡೆ ಇಳಿದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡಿರೋದು. ನಿಮಗೆಲ್ಲ ಒಂದು ಕುತೂಹಲ ಇರುತ್ತೆ, ಏನಂದರೆ ನೀನು ರೂಮಿಂದ ಹೋಗ್ತೀಯಾ, ಲಾಗ್ಸ್ ಮಾಡ್ತೀಯಾ, ಏನು ಅದನ್ನೇನು ತೋರಿಸೋದೇ ಇಲ್ಲ, ಡೈರೆಕ್ಟ್ ಪ್ಲೇಸಲ್ಲಿ ಹೋಗಿ ನೋಡ್ತೀವಿ, ನಿನ್ನನ್ನು ಪ್ಲೇಸಿಂದನೇ ನಮ್ಮ ಹತ್ರ ಕಾಣಿಸ್ಕೊಳ್ತೀಯಾ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಎಲ್ಲರೂ ಹೋಗ್ಬಿಟ್ಟು ನಂದು ಇನ್ನೊಂದು ಸೆಕೆಂಡ್ ಚಾನಲ್ ಇದೆ. ಅದರಲ್ಲಿ ಡೈಲಿ ಲಾಗ್ಸ್ ಬರುತ್ತೆ. ನಾನು ಯಾವ ರೀತಿ ಹೋಗ್ತೀನಿ, ಯಾವ ರೀತಿ ಟ್ರಾವೆಲ್ ಮಾಡ್ತೀನಿ, ಮತ್ತು ನನ್ನ ಡೈಲಿ ರೊಟೀನ್ ಏನಾಗಿರುತ್ತೆ ಅದು ಒಂದು ಡೈಲಿ ಲಾಗ್ ಮುಖಾಂತರ ಬರ್ತಾ ಇರುತ್ತೆ. ತುಂಬಾ ಫನ್ನಿ ಆಗಿರುವಂಥ ಲಾಗ್ಸ್ ಇರುತ್ತೆ. ನನ್ನ ಒಂದು ಟ್ರಾವೆಲಿಂಗ್ ಜರ್ನಿಯಲ್ಲಿ ನಡೆದಿರುವಂತಹ ಫನ್ನಿ ಇನ್ಸಿಡೆಂಟ್ಸ್ನ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಅದು ಬಂದ್ಬಿಟ್ಟು ನನ್ನ ಒಂದು ಡೈಲಿ ಲಾಗ್ಸ್ ಚಾನಲು. ಅದು ಮಧು ಶಾಂತಪ್ಪ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಲೈಫ್ ಸ್ಟೈಲು, ನಾನು ಯಾವ ರೀತಿ ಓಡಾಡ್ತೀನಿ, ಏನೇನು ಖರ್ಚು ಮಾಡ್ತೀನಿ, ಯಾವ ರೀತಿ ಆ ಒಂದು ಪ್ಲೇಸ್ಗೆ ಪ್ಲ್ಯಾನ್ ಮಾಡ್ತೀನಿ. ಇವಾಗ ಮೇಲ್ಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಗೊಳಾರಿ ಫಾಲ್ಸ್ನ ಕಡೆಗೆ. ಬನ್ನಿ ಹೋಗೋಣ. ಬಾಯ್ ಅಣ್ಣ. ಬಾಯ್ ಬ್ರೋ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಗೊಳಾರಿ ಫಾಲ್ಸು. ಅದನ್ನು ಕೂಡ ನೋಡಬೇಕಲ್ಲ ಗುರು. ಫಾಲ್ಸಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ಬಂದಿದೆ. ಅದು ಹೆಲ್ಪ್ ಆಯಿತು ಇವತ್ತು. ಇಲ್ಲ ಅಂದಿದ್ರೆ ಪ್ಯಾಂಟ್ ಏನಾದರೂ ಹಾಕೊಂಬಂದಿದ್ರೆ ಫುಲ್ಲು ಒದ್ದೆ ಆಗ್ತಾಯಿತ್ತು. ನೋಡಿ ಗುರು, ಈ ಥರ ಇದೆ ದಾರಿ. ರಿಟರ್ನ್ ಹೋಗ್ತಾ ಇದ್ದೀನಲ್ಲ ಇವಾಗ, ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದ ದಾರಿಲೇ ಹೋಗ್ತಾ ಇದ್ದೀನಿ. ಅವರು ಈ ದಾರಿಲಿ ಸೈಕಲ್ ತಗೊಬಂದಿದ್ದಾರೆ ಗುರು. ಎಂಥ ವಿಚಿತ್ರ ಅಲ್ಲ. ಬನ್ನಿ ಪಟ್ ಅಂತ ಹೊರಗಡೆ ಹೋಗ್ತೀನಿ. ಫಸ್ಟು ಅಲ್ಲಿಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಗುರು. ಇವಾಗ ಫಾಲ್ಸು ಎಲ್ಲ ಲಾಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ನೋಡ್ಬೋದು ಹೈವೇ ರೋಡಲ್ಲಿದ್ದೀನಿ. ಬನ್ನಿ ನಿಮಗೆ ಮತ್ತೆ ನಾನು ಗೊಳಾರಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ.